ಹೆಂಗ ಪರ್ಸು ದೊಡ್ಡ ಪಾಲು ಜಗತ್ತದೊಳಗ ಒಂದು ಎಲ್ಲ ಹೆಸರು ಕೆಡಿಸಿ ನಾವೇನಂದೆವು ಎಲ್ಲಿ ಕಂಬಾರ ಕಾಳಣ್ಣನ ಹುಲ್ಮಿ ಒಳಗ ಇವ ಶರೀರ ಔತಿ ಕೊಟ್ಟ ಓ ಮಹಾರಾಜ್ರ ಅವ ಗೆಳೆಯ ಅವ ಗೆಳೆಯ ಆದ ಅವ ಮಾಳಪ್ಪಿಲ್ಲ ನಾವೊಂದು ಕೇಳ್ತ ನಿನ್ಗ ಅಮೋಘ ಸಿದ್ಧ ಕೈಲಾಸದಲ್ಲಿ ಸೇವಾ ಮಾಡುವಳಾಗ ಅಂಬು ಋಷಿ ಇದ್ದ ಹೌದಲ್ಲ ನಾ ಕೇಳ್ತಾ ಅವ ಅಂಬು ಋಷಿ ಇದ್ದ ಅಂಶಿಂದ ಅಲ್ಲವ ಅಂದ್ರೆ ಏನದು ಏಳು ಅವತಾರ ಅವ್ರಿ ಅವನೇ ಇಲ್ಲ ಅವ ಅಂಬು ಋಷಿ ಇದ್ದ ಸಿದ್ಧರಲ್ಲಿ ಶಿವಗೇನಿ ಮಾನವರಲ್ಲಿ ಮನೆಗೇನಿ ಇವೆಲ್ಲ ಮಾಳಿಂಗ್ರೇನ್ ಅವತಾರ ಎಷ್ಟು ಹುಚ್ಚಾಗಿದೆ ಇಂದ ಪರ್ಸು ಇದು ಒಬ್ಬಾಕಿ ಮೇಣ ಮಾರಕ್ಕಿ ಮತ್ತು ಒಬ್ಬಾಕಿ ಹೂ ಮಾರಿ ಹಾಕಿದ್ದು ದೋಸ್ತಿ ತತ್ತ ದೋಸ್ತಿ ತತ್ತ ಹೂ ಮಾರಕ್ಕಿ ಮೇಣ ಮಾರಕ್ಕಿ ದೋಸ್ತಿ ಅನ್ಬೇಡ್ರಿ ಗೆಳತ್ಯಾರ ಇದ್ರನ್ರಿ ಅಲ್ಲ ಅವ್ ಗೆಳತ್ಯಾರ ನಿಮ್ಗತ್ಲಿ ಗೆಳತ್ಯಾರ ಇದ್ರು ಮೇಣ ಮಾರ್ಕೋತ ಅಚ್ಚಿ ಕಡೆ ಹೋದ ಹೊಳಿ ಅಚ್ಚಿ ಕಡೆ ಅದು ಹೊಳಿ ತುಂಬಿ ಬತ್ತು ಹೊತ್ತು ಮುಣಗುತ್ತು ಆಕಿ ಮೇಣ ಮಾರಕ್ಕಿ ಏನಂದಳು ಹೊಳಿಯರೇ ತುಂಬಿ ಬತ್ತು ನಮ್ಮ ಊರಿಗೆ ಹೋಗ್ಬೇಕಾದ್ರೆ ನಾವೆಲ್ಲ ಬಂದದು ಹೌದು ನನ್ನೊಬ್ಬಕ್ಕಿ ಗೆಳತಿಯದಾಳ ಹೂ ಮಾರಕ್ಕಿ ಆಕಿನ ಮನ್ಯಾಗ ಅಲ್ಲೇ ಮಕ್ಕೊಂಡು ಮುಂಜಾನೆ ಹೋಗ್ಬೇಕಂತೇಳಿ ಹೂವಿ ಮಾರಕ್ಕಿ ಹೂಗಾರಕ್ಕಿ ಮನೆಗೆ ಹೋದಳು ಆಕಿ ಖಂಡಾಪಟ್ಟಿ ಬೆಳಗಾವದಿಂದ ಹೂ ಎಲ್ಲಾ ತಂದು ವ್ಯಾಪಾರಕ್ಕೆ ಹಾಕಿಸಿಂದ ಎಲ್ಲಾ ತುಂಬಿ ಕೋಲ್ಯಾಗ ಸ್ಟಾಕ್ ಮಾಡ್ಕೊಂಡಿಳು ಮಾಲ ಹೊಡೆದಾಳ್ರಿ ಗೌಡ್ರ ಈಕಿ ಹಾದಳಿ ಚಂತಾನೆ ಮೇಣ ಮಾರಿ ಬುಟ್ಟಿ ಹೊರಗಿಟ್ಟು ಒಳಗ ಚೀಲ್ ತಟ್ಟೊಂದು ಖುಲ್ಲಾ ಒಕ್ಕೊಂಡು ಅಲ್ಲಿ ಇಟ್ಕೊಂಡು ಹೋದಳು ಒಳಗ್ ಹೋದಳು ಹೂಗಾರಕ್ಕಿ ಮನ್ಯಾಗ ಹೂವಿನ ವಾಸ ಎದ್ದಿತ್ತು ಅನೇಕ ತರದ ಹೂವ 2-3 ಟನ್ ಗಟ್ಲೆ ಹೂವ ತಂದಕ್ಕಿ ವ್ಯಾಪಾರ ಮಾಡ್ಕೇಸಿಂದ ಎಲ್ಲ ತಂದು ತುಂಬಿಳು ಮುಂಜಾನೆ ಅರ್ತಾರ ಹೂವ ಅದು ಇಟ್ಟು ವಾಸ ಎದ್ದಿತ್ರಿ ಈಕಿ ಮೀನು ಮಾರಕ್ಕಿ ಹೋಗಿ ಮನ್ಯಾಗ ಮಕ್ಕೋಬೇಕಂದ್ರ ಹೂವಿನ ದುರ್ಗಂಧ ವಾಸ ನೋಡಿ ಈಕಿ ಆನೆಲ್ಲ ತಳತ್ ಮೇನ್ ಮಾರಕ್ಕಿ ಯಾನು ಹೊಲಸ ನಾರ್ತದೆ ಈಕಿನ ಮನ್ಯಾಗ ಅನ್ನಕ್ಕೆತ್ತ ಹೂವಿಗೆ ತೆಗಿಯ ಕಾಡಿ ಹೂವಿಗೆ ಯಾನು ಹೊಲಸ ನಾರ್ತದೆ ಈಕಿನ ಮನ್ಯಾಗ ತೆಗಿಯ ಕಾಡಿ ಧಾಕರ ಬಾರ ಹಲಕ್ ಬರ್ತತ್ರಿ ಮೀನು ಮಾರಕ್ಕಿಗೆ ನಿದ್ದಿನ ಹಾಡ್ಸುದು ಹಂಗೆ ಈಗ ಹಿಂಗಾದ್ರೆ ನನಗೆ ನಿದ್ದೆ ಹತ್ತುದಿಲ್ಲ ನನ್ನ ಮೇನು ಮಾರುವುದು ಒಂದು ತಟ್ಟದ ಬುಟ್ಟ್ಯಾಗ ಹೊರಗಿಟ್ಟಿದ ಅದುವರೆ ತಂದು ಹೊಚ್ಕೋಬೇಕಂತ ಹೇಳಿ ಆ ಮೀನು ಮಾರುದು ತಟ್ಟು ತಂದು ಮಾರಿ ಮ್ಯಾಗ ಹೊಚ್ಕೊಂಡು ಹೂಗಾರಕ್ಕಿ ಮನ್ಯಾಗ ಮಕ್ಕೊಂಡ್ರು ಹಿಂಗ ನಿದ್ದೆ ಹತ್ತತ್ರಿ ಆಕಿಗೆ ಸಾವಕಾಶ ಗೋರಾಸ್ರಿ ಜರ ಇವು ಹೂನು ಗೊತ್ತಿಲ್ಲ ಮೀನು ಗೊತ್ತಿಲ್ಲ ಇವ್ ಕಂಪನಿಗೆ ಹೌದೌದು ಎರಡು ಅದೇ ದುರ್ಗಂಧ ಇದೇ ಸುವಾಸನೆ ಇವ್ರಿ ಹೌದೌದೌದು ಎಷ್ಟು ದಿನ ಹೇಳವ್ರು ನಾವ್ ನೋಡ್ರಿ ಒಂದೊಂದ್ ಸಭಾದಾಗ ಎಲ್ಲ ಸಿಗುತ್ತಿರ್ತಾವ್ರಿ ಅವೆಲ್ಲ ಸೌರಿ ಎಲ್ಲ ಟೊಂಗಿ ತೆಗ್ದಿರ್ತೀನ್ರಿ ನಾ ಮುಂದಿನ ಸಭಾದಾಗ ಇವ ಬರೋಟ್ಗೆ ಮತ್ತ ಚಿಗತೆ ನಿಂತಿರ್ತಾವ 4 ಕೆವಲಾಗಿ ನಮ್ಮ ಮದುಗಣ ಮತ್ತೆ ಇದೇಳೇನ ಸೌರಿ ನನ್ನ ರಟ್ಟಿನೇ ಬಿದ್ದವ್ರಿ ಎಲ್ಲಾ ಮ್ಯಾಳಿಗೆ ಸೌರಿ ಸ್ವಚ್ಛ ಮಾಡುದು ಒಟ್ಟ ಮತ್ತೊಂದು ಮಾತು ಹೇಳ್ದ ಏನತ್ತ ನೀ ಗುರು ಮದುಗೋಣ ಮುತ್ಯಾನ ಹಂತಿಲಿ ಉಪದೇಶ ಗುರುವಿನ ಹಂತಿಲಿ ತಂದಿದಿ ಅಂತ ಹೇಳು ನೀ ಖರೆ ಶಿಷ್ಯ ಇಲ್ಲಿ ಅವ ಕೊಟ್ಟಿಲಿ ಇದ್ಯಾ ಅಂತ ಹೇಳಿ ಹೋಗು ಇಲ್ಲಿ ಫಳ್ಯಾಗತ್ತ ಹೇಳ ಹೌದು ಯಾಕ್ರಿ ಇವ್ರ ಮಾತಿಗಾಗಿ ಹೇಳ್ಯಾರ ನೋಡು ಕಬೀರದಾಸರು ಒಂದು ಮಾತ ಗುರುವಿ ಕೊಟ್ಟಾನತನು ಇಲ್ಲಿಕ್ಕಿಲ್ಲನು ನಿನ್ನಂಗ ಮಾತಾಡವನ ಅಲ್ಲ ಇಲ್ಲಿ ಒಂದು ಮಾತು ಕೇಳ್ತೀನಿ ಮಹಾರಾಜರ ಕಬೀರದಾಸರು ಒಂದು ಮಾತು ಹೇಳ್ಯಾರ ಏನತ್ತ ಗುರು ಕುಚ್ ದೇತಾ ನಹಿ ಮಗರ್ ಶಿಷ್ಯ ಲೇನೆ ಬಿನಾ छोड़ता नहीं ಗುರು ಯಾನೂನೇ ಕೊಡಂಗಿಲ್ಲ ಗುರುವಿಗೆ ಕೊಡ್ಲಕ್ ಬರಂಗಿಲ್ಲ ಶಿಷ್ಯ ಮಾತ್ರ ತೋಳಾರದೆ ಬಿಡುದಿಲ್ಲ ಇದರ ಅರ್ಥ ಬಿಡಿಸ್ವಿ ಎಷ್ಟ್ ದಿನ ಬಿಡಿಸವ ಯಾನ್ ಬಿಡಿಸ್ತಾರ ಅರ್ಥ ಈಗ ಮದುವಾಡ ಮುತ್ಯಾನ ಕೈಯಾಗ ನಾ ಒಬ್ಬನೇ ಕಲ್ತು ಒಬ್ಬನೇ ಉಪದೇಶ ತಗೊಂಡಿದ್ವ ಇನ್ನ ಯಾರು ತಗೊಂಡರತ್ತೀರಿ ಏನ್ರಿ ಸಾವಿರಾರು ಮೇಳಗಳದಾವ್ ನೀವು ಒಬ್ರು ಯಾಕೆ ಬರ್ತೀರಿ ಯಾಕ್ರಿ ಮದುವಾಡ ಮುತ್ಯಾನ ಕೈಯಾಗ ನಾ ಒಬ್ಬನೇ ತಗೊಂಡಿದ್ವ ಎಷ್ಟೋ ಜನ ತಗೊಂಡ್ರಿ ಸಾವಿರಾರು ಮೇಳದವ್ರಿ ಲಕ್ಷ ಜನ ಅವನ ಕೈಯಾಗ ಆಶೀರ್ವಾದ ಮಾಡ್ಕೊಂಡಾರ ಹೌದು ಪರ್ಸು ನಿನಗೊಂದು ಮಾತು ಕೇಳ್ತ ತುಕಾರಾಮ್ ಮಹಾರಾಜನೇ ಕರ್ನಾಟಕ ಮಾರಾಟದಾಗ ಯಾಕೆ ಬೆಳೆದ ಉಳಿದವ್ರು ಯಾಕೆ ಬೆಳಿಲಿಲ್ಲ ಎಲ್ಲರಿಗೂ ಒಂದು ಉಪದೇಶ ಒಂದೇ ಕೊಟ್ಟಾನ ಎಲ್ಲಾರಿ ಒಂದ್ 4 ಮೇಳಗಳು ಬೆಳೆದ್ರ ಯಾಕ್ರಿ ಎಲ್ಲರಿಗೂ ಉಪದೇಶ ಎರಡು ಇರುದಿಲ್ಲ ಒಂದೇ ಇರ್ತದ ಉಪದೇಶ ಅನ್ನೋದು ಒಂದಿರ್ತದ ಗುರುವಿಂದು ತುಕಾರಾಮ್ ಮಹಾರಾಜ್ ಒಬ್ಬನೇ ಯಾಕೆ ಬೆಳೆದ ಅನಕಿ ಮೇಳಗಳು ಯಾಕೆ ಬೆಳಿಲಿಲ್ಲ ಇದೊಂದ್ ಜರ ಉತ್ತರ ಹೇಳ ನನಗೆ ಅಂದ್ರ ಆ ಉಪದೇಶದಾಗ ಶಕ್ತಿ ಅದ ಶಿಷ್ಯನ ಬಲ್ಲಿ ಎಲ್ಲಿ ಅದು ಶಕ್ತಿ ಗೊತ್ತಾಗ್ತದ ಏನು ನಾಮ ಕಚ್ಚ ಗುರುಕೆ ಬಚ್ಚನೆ ಅಂದಂಗ ಆಗ್ತದ ಇದು ಹೌದು ಅರ್ಥ ಅನರ್ಥ ತಿಳ್ಕೊಬೇಡ
ಗುರು ಶಿಷ್ಯ ಅನ್ನೋದು ಶಬ್ದ ಒಮ್ಮೆ ಬಂದದ ಅದು. ಯಾರು ದೊಡ್ಡವ ಸಣ್ಣವ ಇಲ್ಲ ಅಲ್ಲಿ ಇಲ್ಲ ಅಲ್ಲಿ ಹೆಂಗದು ಹೆಂಗ್ ಬಂದದ ಕೇಳ್ರಿ. ಹ್ಮ್. ನಿಮ್ಮ ಮೆಕ್ಕಳಿಗೆ ಊರಾಗ ಒಂದ್ ಹೆಣ್ಣದ ಒಂದ್ ಗಂಡ ಅದ. ಮೆಕ್ಕಳಿಕೆ ಊರಾಗ ಹಾ. ಇರ್ಲಿಲ್ಲ ಅಲ್ಲಿ ಯಾಕಿರೋ ಲೆಕ್ಕ ಅವ್ರಿಬ್ರಿಗೆ ನಡ್ತಾನ ಆಗ್ತದ. ಪೌನ್ಯಾರು ಅವ್ರಿಬ್ರು ಪವನತನ ಆಗ್ತದ. ಇಲ್ಲಿದೆ ಹುಡುಗಿ ಇಲ್ಲಿದೆ ಹುಡುಗ ಹುಡುಗ ಒಂದು ಓಣೆ ಅಟ್ಟೆ ಫರಕ ಅಟ್ಟೆ ಫರಾಕ್ ಓಣ್ಯಾಗ ನೀವು ಪಂಚಾಯತಿ ಅವ್ರೆಲ್ಲಾರು ಕೂಡಿ ಅವ್ರಿಬ್ರಿಗೆ ಹಿರಿಯಾರು ಹಿರಿಯರು ಕೂಡಿ ಅವ್ರಿಗೆ ನಡ್ತಾನ ಕೊಡ್ತ ಹೇಳಿ ಇಬ್ರಿಗೆ ಗಂಟ್ ಹಾಕಿ ಹಾ ಅಕ್ಕಿ ಕಾಳ ಒಗುವಾಗ ಹಸಿ ಜಗಲಿ ಮೇಲೆ ಅಲ್ಲಿ ಏನಂತಾರ ಏನತ್ತಾರ್ರಿ ಇವ ಪತಿ ಈಕಿ ಸತಿ ಎಲ್ಲಿ ಬತ್ರಿ ಹೆಸರ ಅಲ್ಲೇ ಹಸಿ ಜಗಲಿ ಮೇಲೆ ಹಸಿ ಜಗಲಿ ಮ್ಯಾಗ ಕೂತ್ ಬಳಕ ಇವ ಪತಿ ಇವ ಸತಿ ನಾ ಕೇಳ್ತ ನಿನಗ ಅವ್ರಿಬ್ರೇ ನಿಮ್ ಊರಾಗ 20 ವರ್ಷ ಹಾರಲ್ಲ ಅವಾಗ ಕಲೀಲಿ ಅವ್ರಿಗೆ ಯಾನ್ ತಲೆ ಕೆಟ್ಟದ ನಿಮ್ಮದು ಅಲ್ಲ ಲಗ್ನ ಅವಕ್ಕಿಂತ ಮೊದಲು ಇವ ಪತಿ ಇವ ಸತಿ ಅಂದ್ರ ನಿಮ್ಮನ್ನ ಬಿಟ್ಟಾರ ಅಲ್ಲೇ ಅಂದಾರಿಲ್ಲ ಅಲ್ಲೇ ಅಲ್ಲೇ ಅಂದಾರದೊಳಕ ಗುರು ಅನ್ನೋದು ಮೊದಲು ಹೆಂಗ್ ಬರ್ತದೆ ಅಡ್ಡು ಅಲ್ಲೇ ಬಂದಿರ್ಬೇಕಲ್ಲ ಹೆಂಗ ಗುರು ಮತ್ತು ಶಿಷ್ಯ ಅನ್ನೋದು ಒಮ್ಮೆ ಬಂದಿರ್ಬೇಕಲ್ಲ ಏಕಕಾಲಕ್ಕೆ ಯಾಕ್ರಿ? ಆ ಹುಡುಗ ನಿಮ್ಮಲ್ಲಿ 20 ವರ್ಷ ಇದ್ದಾಕ್ರ ಗಂಡ ಹೆಂಡತಿ ಅಲ್ಲಕ್ಕ ಬಂದಿಲ್ಲ ಇಲ್ಲ ಇಬ್ರು ಕೂಡಿ ಹಸಿ ಜಗಲಿ ಮೇಲೆ ಕುತ್ತಾಳಗ ಅಕ್ಕಿಗೆ ಪತಿ ಅವನಿಗೆ ಪತಿ ಅಂದಾರ ಈಗೀಗ ಸತಿ ಅಂದಾರ ನೀವೇ ಟೇಕಾಸ್ಕೊಂಡ್ರಲತ್ತೀರಿ ಅದರಂತೆ ಗುರು ಹಾ ನಿನಗ ಗುರು ಅನ್ಬೇಕಾದ್ರ ಶಿಷ್ಯ ಅನ್ಬೇಕು ನನಗ ಶಿಷ್ಯ ಅನ್ಬೇಕಾದ್ರ ಒಬ್ಬ ಗುರುನೇ ಬೇಕು. ಏಕಕಾಲಕ್ಕೆ ಹೋಗಮ್ಮ ಎರಡು ಶಬ್ದ ಗುರು ಮತ್ತು ಶಿಷ್ಯ ಅನ್ನೋದು ಶಬ್ದ ಏಕಕಾಲಕ್ಕೆ ಬಂದದ ಹಿಂದೆ ಮುಂದೆ ಇಲ್ಲ. ನೀವು ಗುರುವಿನ ಮುಟ್ಟಿ ಗುರು ಆಗ್ಯಾನ ಅಂತ ಹೇಳ್ತಾರೆ ಜಗದ್ಗುರು ಸಿದ್ಧಾರೂಢರು. ಹಾ ಗುರುವಿನ ಮುಟ್ಟು ಗುರು ಆದವ್ರು ಅದಾರ. ಅದಕ್ಕೆ ಹೇಳ್ತಾರ ಮಹಾತ್ಮರು ಸಣ್ಣ ದೊಡ್ಡ ಕತಿ ಅದ. ನಿಮ್ಮದೇ ಹಾಲು ಮತ್ತದ ಸಮಾಜ ಎಲ್ಲ ಹುಬ್ಬಳ್ಳಿ ಹಂತಿಲಿ ಎಲ್ಲ ಹಾಲು ಮತ್ತದ ಸಮಾಜದವರು ಎಷ್ಟು ಹಿಂಡು ಕೂಡ್ಯಾವ 20 ಹಿಂಡು ಕೂಡ್ಯಾವ ಅಲ್ಲಿ. ಹೌದು ಸಿದ್ಧಾರೂಢದ ಲೋಕ ಸಂಚಾರ ಮಾಡ್ಕೊತ ಬರ್ತಿರು 20 ಹಿಂಡೆಲ್ಲ ಕುರುಬರು ಹಿಂಡಿಗೆ ಹುಲಿ ಒಯ್ತಿತ್ತು ಅಂತ ಹಿಡ್ಕೊಂಡು ಹೌದು ಕುರಿ ಎಲ್ಲಿ ಹುಬ್ಬಳ್ಳಿ ಹಂತಿಲಿ ಅವಾಗ ದಿನ ಒಂದು ಕುರಿ ಒಳಗ ಅವ್ರು 25 ಹಿಂಡಿನವ್ರೆಲ್ಲ ಕುರಿ ಕೂಡಿಸ್ತಿರು 10 ಮುಣಿಗೆ 4ಕ್ಕೆ ಹೊತ್ತಿರ್ತಲೆ 4ಕ್ಕೆ ಕೂಡಿಸಿ ಎಲ್ಲಾರು ಹೆಣ್ಣು ಗಂಡು ಬಡಗಿ ತೊಗೊಂಡು ನಿಂದಿರ್ತಿರು. ಹೌದು ಹುಲಿ ಬರ್ತದ ಒಂದು ಕುರಿ ಒಯ್ತದ ಅಂತ ಹೇಳಿ ಇದೆ ಕುರಿ ಇನ್ನ ಕುರಿ ಇಟ್ಟು ಮಂದಿ ಇದ್ರು ಕೇಳ್ತಿತ್ತಿಲ್ಲ ಬೆರಕಿನ ಹುಲಿ ಬಹಳ ಬೆರಕೆ ಅದು ಅಂದು ಒಂದು ದಿನ ಸಿದ್ಧಾರೂಢರು ಸಂಚಾರ ಮಾಡ್ಕೊತ ಬಂದ್ರು. ಸಣ್ಣವ್ರು ಇದ್ರತ್ತಿನ ಎಲ್ಲಾರು ಸಣ್ಣವ್ರಿದ್ರು ಎಲ್ಲಾರು ಕುರಿ ಸುತ್ತಗಟ್ಟಿ ಬಡಗಿ ತಗೊಂಡು ಹೆಣ್ಣು ಗಂಡು ತಮ್ಮೆಲ್ಲ ಈ ಕುರುಬ ಮಂದಿ ಎಲ್ಲ ನಿತ್ತದ. ಸಿದ್ಧಾರೂಢರು ಒತ್ತಟ್ಟಿ ಕಂಟ್ಯಾನ ಬಂದ್ರು. ಹೌದು ಆ ಹುಡುಗಗ ನೋಡಿ ಇವ್ರು ಹಾಲ್ ಮತ್ ಸಮಾಜ ಅವ್ರು ಇಲ್ಲೊಂದು ಯಾರ್ದೋ ಪಾರ್ ಬಂದವು ಇದು ಹುಲಿ ನೋಡ್ತಂದ್ರೆ ಇದಕ್ಕೆ ತಿಂದು ಬಿಡ್ತದ ಕರೀರಿ 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 ಅಂತ ಹೇಳಿ ಅವ್ರೆಲ್ಲ ಕುರಿ ಎಲ್ಲ ಗೋಳೆ ಮಾಡಿ ಸುತ್ತುಗಟ್ಟಿ ನಿಂತಾರ ಹುಲಿ ಬರ್ಲಾರ್ದಂಗ. ಅಲ್ಲಿ ಹೋಗ್ಯಾರ ಸಿದ್ಧಾರೂಢರು. ಬಾಯಪ್ಪ ಬಾ ಯಾರ ಮಗನೋ ನೀ ಹುಲಿ ಬಂದು ನೀನು ಹಿಡ್ಕೊಂಡ್ ಹೋಗ್ತದ ಬಾ. ಅವಾಗ ಎಲ್ಲರಿಗ ಅಂದತ್ತ ಸಿದ್ಧಾರೂಢರು ಯಾದಕ್ಕೆ ಹಿಂಗ ಕುರಿ ಕೂಡಿಸಿ ಸುತ್ತಗಟ್ಟಿ ನಿಂತೀರಿ ಹುಲಿ ಬರ್ತದ ಕುರಿ ಒಯ್ಲಕ್ಕ. ಹೌದು ಟೈಮ್ ಆಗ್ಯದ ಬರೋದು ಯಾಕಡಿದ್ ಬರ್ತದ ಈ ಕಡೆದೇ ಬರ್ತದ. ಹೌದು ನಾ ಈ ಕಾಡ್ ನಿಂದಿರ್ತೀನು ನೀವು ಆ ಕಾಡ್ ನಿಂದ್ರ ಹುಲಿ ಆ ಕಡೆ ಬರ್ತದ ಆ ಕಡೆ ನಾ ನಿಂದಿರ್ತೀವಿ. ಹಾಲು ಮತ್ತು ಸಮಾಜದವ್ರಿಗೆ ಹೇಳ್ದ ನೀವು ಎಲ್ಲಾರು ಒತ್ತಾಟಿ ನಿಂದಿರ್ಲಿ ನಿಮ್ಮ ಕುರಿ ಆ ಕಡೆದು ಹೋಯ್ತದ ಆ ಕಡೆ ನಾ ನಿಂದಿರ್ತೇನೆ. ಆ ಕಡೆ ಯಾವ ನಿತ್ತ ಬತ್ತೆ ಹುಲಿ ಅಹಂಕಾರ ಹೊಡ್ಕೋತು ಹುಲಿ ಬತ್ತು ಮುತ್ಯ ಬತ್ತ ಅಂದ್ರಿ ಇವ್ರು ಸೋಮಕುಂಡ್ರಿ ಅಂದವ. ನಿಮ್ಮಂಗ ಅವ್ರ ಏನು ಬಂದೂಕ್ ತೋರ್ಸುದು ಲೈಸೆನ್ಸ್ ತೋರ್ಸುದು ಮಾಡಿಲ್ಲ. ಲೈಸನ್ ಅದ ಏನಲ್ಲಿ ತೋರ್ಸಿಲ್ಲವ. ಇವ ಗಜದಂಡ ಗುರುವಿನ ಶಿಷ್ಯ ಸಿದ್ಧಾರೂಢ. ಹೌದು ಹುಲಿ ಬರ್ತಿತ್ತು ಅದ್ರ ಇದ್ರ ಹಾದ ಹಿಂಗ್ ಕೈ ಮಾಡ್ಕೊತ್ತು. ಹಿಂಗ ಇವ ಎಷ್ಟು 20 ವರ್ಷನವನ ಹಿಂಗ ಕೈ ಮಾಡ್ಕೊತ್ ಹೋದ. ಇವನ ಕೈ ನೋಡಿ ತಳಗ ಕೂತ್ ಬಿಡ್ತು ಹುಲಿ. ಹುಲಿ ಹೋಗಿ ಬೆಕ್ಕಿನಂಗ ಆಯ್ತು. ಬೆಕ್ಕಿನಂಗ ತಳಗ್ ಕೂತು ಇವ್ರು ಬರ್ತಾರ ಬಂದೂಕ್ ತೊಗೊಂಬರತ್ತ ಲೈಸೆನ್ಸ್ ಆ ತಲೆ ಮೇಲೆ ಕೈ ಇಟ್ಟು ಅದ್ರ ಕಿವಿ ಹಿಡ್ಕೊಂಡ್ ಕೇಸಿಂದ ಕುರುಬ್ರು ಹಿಂಡಿಗೆ ತಂದಾನ. ಕಿವಿ ಗಾಟಿ ಹಿಡಿದೆ ಅವಾಗ ಕಿವಿ ಗಾಟಿ ಹಿಡ್ಕೊಂಡ್ ತಂದಾನ. ಅವ್ರು ಎಲ್ಲಾರು ಬಂದು ನಮಸ್ಕಾರ ಮಾಡಿದ್ರು ಯಾರಿಗೆ ಸಿದ್ಧಾರೂಢಪ್ಪಗ. ನೀ ಸಾಕ್ಷಾತ್ ಪರಮಾತ್ಮ ಬಂದಿದಿ ನಮ್ಮ ಹಿಂಡಿಗೆ. ಹುಲಿ ಬಂದು ನಿನ್ನ ಕೈ ಹಿಡ್ಕೊಂಡ್ ನಮ್ಮಲ್ಲಿಗೆ ಬಂದದಂದ್ರ ನೀ ಪರಮಾತ್ಮನಿದ್ದಿ ಅಂತ ಹೇಳಿ ನಮಸ್ಕಾರ ಮಾಡಿದ್ರೆ ಸಿದ್ಧಾರೂಢರು ಹುಲಿಗೆ ಹೇಳ್ಯಾರ ಏನತ್ತ ದಿನ ಈ ಕುರಿ ಹಿಂಡಿಗೆ ಬರ್ಬೇಕಾದ್ರ ಹಾಲುಗಿ ಉಳ್ಳಾಕ ಬಾ ಕುರಿ ತಿನ್ನಕ ಬರುದಿಲ್ಲ. ಇನ್ನ ಮ್ಯಾಲ ದಿನ ಹುಲಿ 4ಕ್ಕೆ ಬಂದು ಸಿದ್ಧಾರೂಢರು ಕೂಡ ಅವ್ರು ಕುರಿ ಹಿಂಡಿ ಹಾಲುಗಿ ಉಣಿಸಿ ದಿನ ಕಳಿಸ್ತಿರ. ಅದಕ್ಕೆ ನೋಡ್ರಿ ಹೆಂಗದ ಇವ ಎಲು ತೊಗಲು ಒಗದು ಸೊನ್ಯಾಳಕ್ ಹೋಗಿ ಇದಕ್ ಹೋಗ್ಬಿಡ್ತಾಂತ ನೋಡ್ರಿ ಉತ್ನಾಳಕ. ನಾವ್ ಎಲು ತೊಗಲೇನು ಒಗ್ಯಂಗಿಲ್ಲ. ನಿನ್ನ ಕಿವಿ ಗಡ್ಡಿ ಹಿಡಿದು ತಳಗ ಕುಂಡ್ರಿಸಿ ಕುರಿ ತಿನ್ನೋದು ಬಿಡಿಸಿ ಹಾಲು ಕುಡಿಸಿ ನಿನಗ ಉತ್ನಾಳಕ್ ಕಳಿಸ್ತೇವ್ ನಾವು. ಹಿಂಗಾದ್ರ ನಮ್ ಕಡೆ
ನಾವು ಎಲ್ವಾ ತೊಗಲ್ ತಿನ್ನವ್ರ ಅಲ್ಲ ನಾವು ಅಲ್ಲ. ಅಂತ ಗುರುಗಳು ಅಲ್ಲ ನಾವು ಎಲ್ಲ ತೋಗಲ್ಲ ತಿನ್ನುದೇ ಬಿಡುದಿಲ್ಲ ಇನ್ನ ಅಂದ್ರೆ ಹೆಂಗ ಅದಕ್ಕೆ ಗುರುವಿನ ಸಂಸ್ಕಾರ ಹೆಂಗ ಅನ್ನೋದಿಂದ ಅದು ತಿನ್ನೋದು ಬಿಡಿಸು ಎಲ್ವಾ ತೊಗಲ್ ತಿಂದ ಅದು ಒಗದ್ ಹೋತತಿ ಇದು ಗುರುವಿನ ಸಂಸ್ಕಾರ ಇದು ತಿನ್ನೋದು ಬಿಡಿಸು ಅದಕ್ಕೆ ಹೇಳ್ತಾರ ಅವ್ರು ಹೇಳ್ರಿ